ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬೆಂಗಳೂರಿಗೆ ಆಗಸ್ಟ್ 10ರಂದು ಆಗಮಿಸಲಿದ್ದಾರೆ. ಈ ಒಂದು ಆಗಮನ ಹಿನ್ನೆಲೆ ಬೆಂಗಳೂರಿನಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆಯನ್ನು ಸಹ ನೀಡಲಿದ್ದಾರೆ. ಅದರಲ್ಲೂ ಬೆಂಗಳೂರಿನ ಜಯನಗರದಲ್ಲಿ ಮೆಟ್ರೋ ಹಳದಿ ಮಾರ್ಗಕ್ಕೆ ಹಸಿರು ನಿಶಾನೆಯನ್ನು ತೋರಲಿದ್ದಾರೆ. ಅದೇ ರೀತಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಶಾಲಾ ಶಿಕ್ಷಣದ ಬಗ್ಗೆ ಸಹ ಒಂದು ಕಾರ್ಯಕ್ರಮ ಇದ್ದು ಅಲ್ಲಿಯೂ ಸಹ ಚಾಲನೆಯನ್ನು ನೀಡಲಿದ್ದಾರೆ. ಕಾರ್ಯಕ್ರಮ ಮುಗಿದ ನಂತರ ಜಯನಗರ 4ನೇ ಬ್ಲಾಕಿನ ಶಾಲಿನಿ ಮೈದಾನದಲ್ಲಿ ಬೃಹತ್ ವೇದಿಕೆಯನ್ನು ನಿರ್ಮಾಣ ಮಾಡಿ ಅದ್ದೂರಿ ಕಾರ್ಯಕ್ರಮವನ್ನು ಸಹ ಮಾಡಲಿದ್ದಾರೆ. ಈ ಹಿನ್ನೆಲೆ ಆರ್ ಅಶೋಕ್ ಹಾಗೂ ಜಯನಗರ ಶಾಸಕ ಸಿ.ಕೆ. ರಾಮಮೂರ್ತಿಯವರು ಶಾಲಿನಿ ಮೈದಾನಕ್ಕೆ ಆಗಮಿಸಿ ಸ್ಥಳ ಪರಿಶೀಲನೆ ಮಾಡಿದರು. ಅದರ ಜೊತೆಗೆ ಕಾರ್ಯಕ್ರಮದ ಟೆಂಟ್ ಹಾಕುವ ಗುದ್ದಲಿ ಪೂಜೆಗೂ ಸಹ ಕೈ ಜೋಡಿಸಿದರು. ಹಾಗೆ ಮೋದಿ ಬರುವ ಹಿನ್ನೆಲೆ ಬೆಂಗಳೂರಿನಲ್ಲಿ ಹಾಗೂ ಜಯನಗರದಲ್ಲಿ ಬಿಗಿ ಭದ್ರತೆ ಹಾಗೂ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಸಹ ಮಾಡಿ ವಿವರಿಸಿದರು. ಬಂದಿದ್ದಾರೆ ಈಗ ಕೆ ಸಿ ರಾಮಮೂರ್ತಿ ಇಬ್ಬರಿದೆ. ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆದಾಗ ಸೌತ್ ಇಂಡಿಯಾಗೆ ಫಸ್ಟು ಬೆಂಗಳೂರಿಗೆ ಕೊಟ್ಟರು. ಆ ಕ್ರೆಡಿಟ್ಟು ಸನ್ಮಾನ್ಯ ಅನಂತಕುಮಾರ್ ಅವ್ರಿಗೆ, ಅಟಲ್ ಬಿಹಾರಿ ಅವರಿಗೆ ಹೋಗ್ತಾರೆ. ಅದಾದಮೇಲೆ ಇವತ್ತು ನರೇಂದ್ರ ಮೋದಿಯವರು ಈ ಕಾರ್ಯಕ್ರಮದ ಶಂಕುಸ್ಥಾಪನೆಯನ್ನು ಮಾಡಿದರು. ಈ ಯೆಲ್ಲೋ ಲೈನ್ ಅವರೇ ಇದನ್ನು ಉದ್ಘಾಟನೆ ಮಾಡ್ತಾ ಇರೋದು. ಅದು ಒಂಥರ ರೆಕಾರ್ಡ್. ಸೊ ಒಟ್ಟಾರೆ ಇದರಿಂದ ಎಲ್ಲ ಮತ್ತು ಈ ರಿಂಗ್ ರೋಡಲ್ಲೂ ಕೂಡ ಮೆಟ್ರೋ ಲೈನು ಮಾಡ್ತಾ ಇದ್ದಾರೆ. ಸೊ ಎಲ್ಲ ಕಾರ್ಯಕ್ಕೂ ಈಗ ಉದ್ಘಾಟನೆ ಆಗ್ತಾ ಇರೋದು ಸುಮಾರು 18ರಿಂದ 20,000 ಕೋಟಿ ಹಣ ಖರ್ಚು ಮಾಡಿ ಈ ಒಂದು ಮೆಟ್ರೋ ಲೈನ್ ಉದ್ಘಾಟನೆ ಆಗ್ತಾ ಇದೆ. ಬೆಂಗಳೂರು ಜನ ಖುಷಿ ಪಡುವಂಥ ಒಂದು ವಿಚಾರ. ಅದರಲ್ಲೂ ನರೇಂದ್ರ ಮೋದಿಯವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅಂದರೆ ಬೆಂಗಳೂರು ಜನತೆಗೆ ಇನ್ನೊಂದು ಖುಷಿ. ಒಂದು ವರ್ಷ ಆದಮೇಲೆ ಮತ್ತೆ ಬೆಂಗಳೂರಿಗೆ ಬರ್ತಾ ಇರೋದು ನಮ್ಮೆಲ್ಲರಿಗೂ ಭಾಳ ಖುಷಿ ಬಂದಿದೆ, ಸಂತೋಷ ಬೆಳೆದಿದೆ. ನಾವೆಲ್ಲರೂ ಕೂಡ ಸಂಭ್ರಮದಿಂದ ಈ ಕಾರ್ಯಕ್ರಮವನ್ನು ನಾವು ಈ ಶಾಲಿನಿ ಗ್ರೌಂಡು ಜಯನಗರದಲ್ಲಿ ಮಾಡ್ತಾಯಿದ್ದೀವಿ. ಅದರ ಪೂಜೆಗೋಸ್ಕರ ನಾನು ನಮ್ಮ ರಾಮಮೂರ್ತಿಯವರು, ನಮ್ಮೆಲ್ಲ ಕಾರ್ಪೊರೇಟ್ಗಳು ಎಲ್ಲರೂ ಕೂಡ ಇಲ್ಲಿ ಬಂದು ಪೂಜೆ ಮಾಡಿ ಒಳ್ಳೆಯದಾಗಲಿ, ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಇವತ್ತು ಪೂಜೆಯನ್ನು ಮಾಡಿದ್ದೀವಿ. ಸಾರ್ವಜನಿಕ ಕಾರ್ಯಕ್ರಮ ಎಲ್ಲ ಅಲ್ಲೇ ಮೆಟ್ರೋ ಇದರಲ್ಲೇ ಮಾಡಬೇಕು. ಇದು ಪಾರ್ಟಿಯಿಂದ ಮಾಡುವಂಥ ಕಾರ್ಯಕ್ರಮ, ಮೋಸ್ಟ್ಲಿ ಪಾರ್ಟಿಯಿಂದಲೇ ಇದು ಕಾರ್ಯಕ್ರಮ ಅಂತ ತೀರ್ಮಾನ ಆಗಿದೆ. ಸೊ ಬೆಂಗಳೂರಿಗೆ ನರೇಂದ್ರ ಮೋದಿಯವರ ಕೊಡುಗೆಯನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ನಾವು ಪಾರ್ಟಿಯವರು ತೀರ್ಮಾನ ಮಾಡಿ ನಿನ್ನೆ ನಾನು ವಿಜಯೇಂದ್ರ ಅವರೆಲ್ಲ ಸಭೆನೂ ಕೂಡ ಮಾಡಿದ್ದೀವಿ MLA. ಸೊ ಇದೊಂದು ಕೊಡುಗೆ ಬೆಂಗಳೂರಿಗೆ. ಅದರಿಂದ ಪಾರ್ಟಿಯಿಂದ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸುವಂಥ, ನರೇಂದ್ರ ಮೋದಿಯವರಿಗೆ ಅಭಿನಂದನೆ ಸಲ್ಲಿಸುವಂಥ ಕಾರ್ಯಕ್ರಮ. ಇಳಿದು ಅವರು ಇಲ್ಲಿ ರಾಘವೇಂದ್ರ ಟೆಂಪಲ್ ಇದ್ದಾರೆ, ರಾಗಿಗುಡ್ಡ, ಜಯನಗರದ ರಾಗಿಗುಡ್ಡದಿಂದ ಇಲ್ಲಿಗೆ ರೋಡ್ ಶೋ ಇದೆ. ಅದಾದಮೇಲೆ ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ರೋಡ್ಸ್ ಕಾರ್ಯಕ್ರಮ ಇವೆರಡನ್ನೂ ಅರೇಂಜ್ ಮಾಡಿದ್ದೀವಿ. ಈಗಾಗಲೇ ಅನುಮತಿಗೋಸ್ಕರ ಪೊಲೀಸ್ಗೆ ಎಲ್ಲ ಅನುಮತಿಗೆ ಅಪ್ಲೈ ಮಾಡಿದ್ದೀವಿ. 40,000 ಜನ ಮೇಲೆ ಬರ್ತಾರೆ. ಅದಕ್ಕಿಂತ ಹೆಚ್ಚಾಗ್ಬೋದು, ಅದಕ್ಕಿಂತ ಹೆಚ್ಚು ಜನ ಬರ್ತಾರೆ. ಸಾರ್ವಜನಿಕರಿಗೂ ಒಂದು ಕುತೂಹಲ. ಇಷ್ಟು ದಿನ ಮೆಟ್ರೋಗೆ ಒಂದು ಬೇಡಿಕೆ ಇತ್ತು, ಇವತ್ತು
ಹಣ ಅದು ಚಾಲನೆ ಕೊಡ್ತಾ ಇದ್ದಾರೆ. ಅದು ಚಾಲನೆ ಆದ ತಕ್ಷಣ ಮಾರನೇ ದಿನದಿಂದ 8ರಿಂದ 10 ಲಕ್ಷ ಜನ ಓಡಾಡ್ಬೋದು. ಕೊಟ್ಟಿದ್ದಾರೆ. ಈ ದೃಷ್ಟಿಯಿಂದ ದಕ್ಷಿಣ ಭಾಗದಲ್ಲಿ ಮಾಡಬೇಕು ಅಂತ ಪಕ್ಷ ತೀರ್ಮಾನ ಮಾಡಿಕೊಂಡಿದೆ. 40,000 ಜನಕ್ಕೆ ಈ ಕಾರ್ಯಕ್ರಮಕ್ಕೆ ಸೇರಿಸ್ತಾ ಇದ್ದೀವಿ. ಅದು ಬಿಟ್ಟು ಪರ್ಸ್ನಲ್ ಒಂದು ಪಾಸನ್ನು ಕೊಡ್ತಾ ಇದ್ದೀವಿ. ಎಲ್ಲ ಯಾರ್ಯಾರು ಸಂಘ ಸಂಸ್ಥೆಗಳು ಅಪಾರ್ಟ್ಮೆಂಟವ್ರಿಗೆ ಅವರಿಗೆ ವೈಯಕ್ತಿಕವಾಗಿ ಸುಮಾರು 15,000 ಪಾಸ್ಗಳನ್ನ ಆಲ್ರೆಡಿ ಪ್ರಿಂಟ್ ಆಗ್ತಾಯಿದೆ. ಇದನ್ನು ನಾವು ಮನೆ ಮನೆಗೆ ಮತ್ತು ಎಲ್ಲ ಅಪಾರ್ಟ್ಮೆಂಟ್ ಸಂಘ ಸಂಸ್ಥೆಗಳಿಗೆ ಕೊಟ್ಬಿಟ್ಟು ನೇರವಾಗಿ ಇಲ್ಲಿ ಬಂದು ಕಾರ್ಯಕ್ರಮಕ್ಕೆ ಮತ್ತು ಕಾರ್ಯಕರ್ತರು ಸುಮಾರು ಭಾಳ ಉತ್ಸವರಾಗಿದ್ದಾರೆ. ಪ್ರತಿ ಬೂತಿಂದ ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ಜನ ಭಾಳ ಖುಷಿ ಪಡ್ತಾರೆ. ಮತ್ತು ನಮಗೆ ಈ ಒಂದು ಮೆಟ್ರೋ ಲೈನ್ನಲ್ಲಿ 8 ಲಕ್ಷ ಜನ ಪ್ರತಿದಿನ ಪ್ರಯಾಣವನ್ನು ಮಾಡ್ತಾರೆ. ಬರೀ ನಮ್ಮದು ಜಯದೇವದಲ್ಲಿ ಸುಮಾರು 4,40,000 ಜನ ಅಲ್ಲಿ ಒಂದೇ ಕಡೆ ನಮಗೆ ಬರ್ತಾರೆ. ಈ ದೃಷ್ಟಿಯಿಂದ ನಮಗೆ ಟ್ರಾಫಿಕ್ ಕೂಡ ಸಿಕ್ಕಾಪಟ್ಟೆ ದೃಷ್ಟಿಯಿಂದ ಭಾಳ ಒಂದು ಒಳ್ಳೆಯ ಕೆಲಸವನ್ನು ಮೋದಿಯವರು ಮಾಡಿದ್ದಾರೆ. ಅದಕ್ಕೆ ನಾವು ಸ್ವಾಗತಕ್ಕೆ ರೆಡಿಯಾಗಿದೆ. ಎಷ್ಟು ಗಂಟೆ? 12 ಗಂಟೆ ಕಾರ್ಯಕ್ರಮ ಅಂತ ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದಾರೆ. ಇದನ್ನು ಇನ್ನೂ ಅವರು PM ಕಚೇರಿಯಿಂದ ಇನ್ನೂ ಅಪ್ರೂವಲ್ ಆಗಬೇಕು. ಮೊದಲು ಇದಕ್ಕೆ ಬಂತಾರೆ, ಇಲ್ಲಿಗೆ ತಂಗೊಳ್ಳಿ ರಾಯಣ್ಣ ನಮ್ಮ ಇದಕ್ಕೆ ರೈಲ್ವೆ ಸ್ಟೇಷನ್ಗೆ ಬಂದು ಅಲ್ಲಿ ಒಂದೇ ಮಾತರಂ ಏನು ಟ್ರೈನ್ನ ಬಿಡುಗಡೆ ಮಾಡಿ ಅಲ್ಲಿಂದ ನೇರವಾಗಿ ಮೆಟ್ರೋ ಮೂಲಕ ರಾಗಿಗುಡ್ಡ ಮೆಟ್ರೋ ಮೂಲಕ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗಿ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ಅಲ್ಲೇ ಒಂದು ಸಣ್ಣ ಸರ್ಕಾರಿ ಕಾರ್ಯಕ್ರಮ ಮುಗಿಸಿ ನೇರವಾಗಿ ಮತ್ತೆ ರಾಗಿಗುಡ್ಡ ಮೆಟ್ರೋ ಬರ್ತಾರೆ. ಅಲ್ಲಿಂದ ನಾವು ಸ್ವಾಗತವನ್ನು ಮಾಡ್ತೀವಿ. ಸುಮಾರು 1000 ಜನ ರಸ್ತೆ 2 ಬದಿಯಲ್ಲೂ ನಿಂತ್ಕೊಂಡು ಅವ್ರನ್ನ ಸ್ವಾಗತವನ್ನು ಮಾಡಿ ನೇರವಾಗಿ ಈ ಒಂದು ಆಟದ ಮೈದಾನಕ್ಕೆ ಬರ್ತಾರೆ. ಬಟ್ ಆಲ್ರೆಡಿ ಪ್ಲ್ಯಾನ್ ಮಾಡ್ತಿದ್ದಾರೆ ನಮ್ಮ ವಿಜಯೇಂದ್ರವರು, MP-ದವರು. ಮತ್ತು ಅದಕ್ಕೆ ಸಕಲವಾಗಿ ಇಡೀ ಒಂದು ಹಬ್ಬದ ರೀತಿಯಲ್ಲಿ ಕಾರ್ಯಕ್ರಮನ ಮಾಡ್ತೀವಿ. ನಾವು ಸುಮಾರು 15,000 ಪಾಸ್ನ ಯಾರು ರೆಡಿ ಮಾಡ್ತಾಯಿದ್ದೀವಿ. ಎಲ್ಲ ಸಾರ್ವಜನಿಕರು ಯಾರ್ಯಾರು ಅಪಾರ್ಟ್ಮೆಂಟಲ್ಲಿದ್ದಾರೆ, ಸುಮಾರು ಜನ ಸಾಫ್ಟ್ವೇರ್ನವರಿಗೆ ಪ್ರತಿಯೊಬ್ಬರಿಗೂ ಕೂಡ ಪಾಸ್ ಹೋಗುವಂಥದ್ದು. ಮತ್ತು ನಮ್ಮ ಕಾರ್ಯಕ್ರಮ ಪಬ್ಲಿಕ್ ಪ್ರತಿಯೊಂದು ಬೂತಿಂದ ಕೂಡ ಈ ಕಾರ್ಯಕ್ರಮಕ್ಕೆ ಬರುವಂಥ ಕೆಲಸವನ್ನು ನಮ್ಮ ಜಯನಗರದಲ್ಲೇ 3,000 ಬೂತ್ಗಳಿವೆ. 10 ವಿಧಾನಸಭಾ ಕ್ಷೇತ್ರ ಎಲ್ಲಿಂದಲೂ ಕೂಡ